ಡಿಸಿಎಂ ಡಿಕೆ ಶಿವಕುಮಾರ್ ಕೊಡ್ತಾ ಇರುವಂತಹ ಒಂದೊಂದು ಹೇಳಿಕೆಯೂ ಕೂಡ ಹಲವು ಬಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದೊಂದು ಸಲ ಕೊಟ್ಟಂತಹ ಹೇಳಿಕೆಗಳೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಂಕಷ್ಟವನ್ನು ತಂದಿಡುತ್ತೆ. ಡಿಸಿಎಂ ಡಿಕೆಶಿ ಸಾಲು ಸಾಲು ಹೇಳಿಕೆಗಳೇ ಈಗ ಕಷ್ಟವಾಯ್ತಾ ಅನ್ನುವಂತಹ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯನವರಿಗೆ ತಲೆನೋವಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗಳು. ಶಕ್ತಿ ಯೋಜನೆ, ಬಂಡೀಪುರ ಸಂಚಾರ, ಈಗ ಗಂಡಸರಿಗೆ ಫ್ರೀ ಬಸ್ ಹೇಳಿಕೆ. 15 ದಿನಗಳ ಹಿಂದಷ್ಟೇ ಶಕ್ತಿ ಯೋಜನೆ ಪರಿಷ್ಕರಣೆಯ ಮಾತನಾಡಿದ್ರು ಡಿಸಿಎಂ. ಅದಾದ್ಮೇಲೆ ಉಲ್ಟಾ ಹೊಡೆದಿದ್ರು. ಗ್ಯಾರಂಟಿ ವಿವಾದ ಜೋರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಬಹಿರಂಗ ಬುದ್ಧಿ ಹೇಳಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ವಿಚಾರ ಬಿಟ್ಕೊಂಡು ಟೀಕಿಸಿದ್ರು. ರಾಷ್ಟ್ರೀಯ ಮಟ್ಟದ ಸುದ್ದಿಯಾಗಿತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ. ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಚುನಾವಣೆಯ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಜೋರಾಯಿತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮತ್ತೆ ಉಲ್ಟಾ ಹೊಡೆದ್ರು. ಸಾಲು ಸಾಲು ಹೇಳಿಕೆಗಳು ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ದುಬಾರಿ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ. ಕೆಲವರು ಹೇಳ್ತಾ ಇದ್ದಾರೆ ನಾವೇನ್ ಕೇಳಿರಲಿಲ್ಲ, ನಾವು ಕೊಡಕ್ ಶಕ್ತಿ ಇತ್ತು ಅನ್ನೋದು ಕೂಡ ಬಹಳ ಜನ ನನಗೆ ಟ್ವೀಟ್ ಮಾಡಿದ್ದಾರೆ. ಬಹಳ ಜನ ನನಗೆ ಮೇಲ್ ಕಳಿಸಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ನಮಗೆ ದೇವ್ರ ಶಕ್ತಿ ಕೊಟ್ಟಿದ್ದಾರೆ, ಬೇಕಾದ್ರೆ ವಿ ಆರ್ ರೆಡಿ ಟು ಪೇ ಬಸ್ ಚಾರ್ಜ್ ನಾವು ಕೊಡಕ್ ತಯಾರಿದ್ದೇವೆ, ಆದ್ರೂ ನಿಮ್ ಕಂಡಕ್ಟರ್ ತಗೋತಾ ಇಲ್ಲ ಅಂತ ಕೂಡ ಕೆಲವರೆಲ್ಲ ಹೇಳಿದ್ದಾರೆ. ನೋಡೋಣ, ಕೆಲವರು ಬಹಳ ಪ್ರಾಮಾಣಿಕವಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ನಾವು ರೆಡಿ ಇದ್ದೀವಿ ಕೊಡಕ್ಕೆ, ನಮ್ಗೇನು ಸಮಸ್ಯೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ರಾಮಲಿಂಗಾರೆಡ್ಡಿ ಅವರೆಲ್ಲ ಸರ್ಕಾರದಲ್ಲಿ ಕೂತ್ಕೊಂಡು ಅದಕ್ಕೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೇವೆ. ಬಂಡೀಪುರ ರಾತ್ರಿ ಮತ್ತು ಮರು ವಾಪಸ್ ತಗೊಳ್ಳೋದಕ್ಕೇನೋ ಅನುಮತಿ ಕೊಡಕ್ಕೆ ಹೋಗ್ತಿದೆ ಸರ್ಕಾರ. ನೋಡಿ, ನಾನು ಬಂಡೀಪುರಕ್ಕೆ ಅಲ್ಲಿ ಹೋಗಿ ನಮ್ಮ ಪ್ರತಿನಿಧಿಗಳು ನನ್ನ ಹತ್ರ ಮಾತಾಡಿದ್ದಾರೆ. ನಾವು 2 ಸರ್ಕಾರಗಳನ್ನು ಕರೆಸಿ ಕೂತ್ಕೊಂಡು ಮಾತುಕತೆ ಮಾಡಿ ಇಬ್ಬರಿಗೂ ಅನುಕೂಲ ಯಾವ ರೀತಿ ಆಗ್ತದೆ, ರಾಜ್ಯದ ಹಿತನೂ ಕಾಪಾಡಿಕೊಂಡು ಜನರ ಹಿತನೂ ಕಾಪಾಡಿಕೊಂಡು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸರ್, 5 ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದೀರಾ, ಆದರೆ ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ, ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ, ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿಗೆ ಸ್ಕೂಲ್ ಮಕ್ಕಳಿಗೆ ಫ್ರೀ ಕೊಡ್ತೀವಿ, ನಿಮಗೂ ಬೇಕಾ? ಓಕೆ, ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2,000 ಕೊಡ್ತಾ ಇದ್ದೀವಿ, 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ, ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ದೀವಿ, 200 ಕರೆಂಟ್ ಕೊಡ್ತಾ ಇದ್ದೀವಿ. ಈಗ ನೀವು ಈ ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳೇನು ಕೇಳಿದ್ದಾರೆ ಇವತ್ತು ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏನ್ವರೆಗೂ ಏನಾದ್ರು ಯೋಚನೆ ಮಾಡಿ. ಈಗ ನಿಮ್ಮ 5 ನೋಡಿ, ನಾನು 5 ಅಲ್ಲಿ ಹೇಳಿನಿ. ಈಗ ಮಹಾರಾಷ್ಟ್ರದ 5 ಗ್ಯಾರಂಟಿ, ನೀ ಗ್ಯಾರಂಟಿ ಒಂದು ಕೈ ಬಿಡ್ತೀನಿ ಅಂತ ಹೇಳಿದಿ ಇವತ್ತು. ಕೈ ಬಿಡ್ತೀನಿ ಅಂತ ಹೇಳಿಲ್ಲ. ನೀವು ಓದ್ತಿಲ್ಲಪ್ಪ ಪೇಪರ್ಗಳು, ನಾವು ಪೇಪರ್ನಾಗ ಬಂದಿದ್ದು ನೋಡ್ತೇವೆ. ಬಂದಿದೆ ಇವತ್ತು ಪೇಪರ್ನಲ್ಲಿ. ಆಯ್ತು, ಕೇಳಿ. ಪರಿಷ್ಕರಣೆ ಮಾಡ್ತೀವಿ. ಪರಿಷ್ಕರಣೆ ಮಾಡ್ತೀನಿ ಅಂದ್ರೆ ಡೌಟ್ ಕ್ರಿಯೇಟ್ ಮಾಡಿದ್ರಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಯಾವುದೇ ಯೋಜನೆ ಜಾರಿ ಬರಬೇಕು ಅಥವಾ ಪ್ಲಾನ್ ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೆ ಅದರ ಹಿಂದೆ ಸಾಕಷ್ಟು ಪ್ರಯತ್ನಗಳಿರುತ್ತೆ. ಸಂಬಂಧಪಟ್ಟ ಸಚಿವರ ಜೊತೆಗೆ, ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಬೇಕಾಗುತ್ತೆ. ಬಟ್ ಏಕಾಏಕಿಯಾಗಿ ಬಹಿರಂಗ ವೇದಿಕೆಯ ಮೇಲೆ ಮೈಕ್ ಸಿಕ್ಕ ತಕ್ಷಣ ಡಿಸಿಎಂ ಡಿಕೆ ಶಿವಕುಮಾರ್ ಕೊಡ್ತಾ ಇರುವಂತಹ ಹೇಳಿಕೆ ಏನ್ ಕಾರಣ? ಆನೆ ನಡೆದಿದ್ದೇ ದಾರಿ ಅನ್ನುವಂತಹ ಸಂದೇಶ ಏನಾದರೂ ಪಾಸ್ ಮಾಡ್ತಿದಾರಾ, ಹೇಗೆ ಅಂತ ಹೇಳಿ? ಪ್ರಮುಖವಾಗಿರ್ತಕ್ಕಂಥದ್ದು ಯಾರೋ ಒಬ್ಬ ಸಚಿವ ಹೇಳಿದಾಗಿದ್ರೆ ಮತ್ತೆ ಶಾಸಕ ಹೇಳಿದ್ರೆ ಖಂಡಿತವಾಗಿ ಕೂಡ ಸಿದ್ದರಾಮಯ್ಯನವರು ಕರೆದು ಬುದ್ಧಿವಾದ ಏನು ಹೇಳಿ ಇನ್ಮೇಲೆ ಆ ರೀತಿ ಹೇಳಿಕೆಗಳನ್ನ ನಿನಗೆ ಸಂಬಂಧಪಟ್ಟಂತ ಇಲಾಖೆಗಳಿಲ್ಲಂತ ಹೇಳಿಕೆಗಳನ್ನು ಕೊಡಬಾರದು ಅಂತ ತಾಕೀತು ಮಾಡಬಹುದಾಗಿತ್ತು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು, ಜೊತೆಗೆ ಎಲ್ಲ ಒಂದ್ ಕಡೆ ಸರ್ಕಾರದ ಮಟ್ಟದಲ್ಲಿ ನಂಬರ್ 2 ಅಂತ ಬಿಂಬಿಸಿಕೊಂಡಿರ್ತಕ್ಕಂಥವ್ರು, ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ. ಇಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ತಮಗೆ ಪಡದ ಇಲಾಖೆಗಳ ಬಗ್ಗೆ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಅದು ಒಂದು ರೀತಿಯಲ್ಲಿ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಯಾಕೆಂದ್ರೆ ಶಕ್ತಿ ಯೋಜನೆ ಬಗ್ಗೆ ಕೂಡ ಮಾತನಾಡಿದ್ರು, ಅದು ಸಾರಿಗೆ ಸಚಿವರಿಗೆ ಕೂಡ ಗೊತ್ತಿರಲಿಲ್ಲ. ಇನ್ನೊಂದು ಕಡೆ ಬಂಡೀಪುರ ಒಂದು ರಾತ್ರಿ ಸಂಚಾರ ನಿಷೇಧ ಏನಿದೆ ಅದನ್ನು ರದ್ದು ಮಾಡ್ತೀವಿ ಅಂತ ಅದು ಅರಣ್ಯ ಸಚಿವರಿಗೆ ಕೂಡ ಗೊತ್ತಿರಲಿಲ್ಲ. ಈಗ ಮತ್ತೆ ಶಕ್ತಿ ಯೋಜನೆ ಗಂಡಸರಿಗೂ ಫ್ರೀ ಅನ್ನೋ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಆಯಾ ಇಲಾಖೆಗಳ ಸಚಿವರ ಜೊತೆಯೂ ಕೂಡ ಚರ್ಚೆ ನಡೆಸದೆ ಎಲ್ಲ ಒಂದ್ ಕಡೆ ಫ್ಲೋನಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಖಂಡಿತವಾಗಿ ಕೂಡ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ತಲೆನೋವು, ಅದು ಸ್ವತಃ ಸಿದ್ದರಾಮಯ್ಯನವರಿಗೂ ಕೂಡ ಆ ಒಂದು ತಲೆನೋವನ್ನ ಬಿಸಿ ತಟ್ಟಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗುತ್ತೆ. ಆದರೆ ಸದ್ಯಕ್ಕಂತೂ ಎಲ್ಲ ಒಂದ್ ಕಡೆ ಡಿಸಿಎಂ ಹೇಳಿಕೆಗಳೇನಿದೆ ಇದು ಸರ್ಕಾರವನ್ನು ಒಂದ್ ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಆ ನಂತರ ಕ್ಲಾರಿಫಿಕೇಶನ್ ಕೊಡೋದು, ಅದಕ್ಕೆ ಇಲ್ಲ ಅದು ಆ ರೀತಿ ಆಗ್ತಾ ಇಲ್ಲ, ಅದು ಚರ್ಚೆ ಆಗಿಲ್ಲ, ಪ್ರಸ್ತಾಪ ಆಗಿಲ್ಲ ಅಂತ. ಹಾಗಾಗಿ ಇದು ಒಂದು ರೀತಿಯಲ್ಲಿ ತಲೆನೋವಾಗಿ ಪರಿಣಮಿಸತಕ್ಕಂಥದ್ದು ಇದು ಸಿದ್ದರಾಮಯ್ಯನವರು ಕೂಡ ತಟ್ಟಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಇದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಮುಂದೆ ನಡೀತಾರೋ ಅಥವಾ ಇದೇ ರೀತಿ ಮುಂದುವರಿತಾರೋ ಕಾದ್ ನೋಡಬೇಕು. ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.